ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಕೀಲುವಳಲಿ ಪ್ರಸಿದ್ಧ ಗ್ರಾಮ ದೇವತೆ ಶಕ್ತಿ ದೇವತೆ ಶ್ರೀ ಸಲ್ಲಾಪುರಮ್ಮ ದೇವಿ ಜಾತ್ರಾ ಮಹೋತ್ಸವ ಉಟ್ಲು ಪರಸೆ 7 ಗ್ರಾಮಗಳಿಂದ ದೀಪೋತ್ಸವ ಕಾರ್ಯಕ್ರಮ, ಅನ್ನದಾನ ಕಾರ್ಯಕ್ರಮಗಳು ವಿಜೃಂಭಣೆ ಮತ್ತು ಸಡಗರ ಸಂಭ್ರಮದಿಂದ ಸಾವಿರಾರು ಭಕ್ತರೊಂದಿಗೆ ನಡೆಯಿತು. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಸಮಾಜ ಸೇವಕರಾದ ಸೋಮಶೇಖರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಚಂಗಲರಾಯಪ್ಪ, ಮುಳಬಾಗಿಲು MLA ಸಮೃದ್ಧಿ ಮಂಜುನಾಥ್ರವರ ಫ್ಯಾನ್ಸಿ ಅಸೋಸಿಯೇಷನ್ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಚಿಯಾಂಡಳ್ಳಿ ಪ್ರಭಾಕರ್, ಕೀಲುವಳಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ನಿವೃತ್ತ ಶಿಕ್ಷಕರಾದ ಕೃಷ್ಣಯ್ಯ ಮುಂತಾದ ಅನೇಕ ಗಣ್ಯರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸೂಪರ್ ಸೂಪರ್. ಹಾಂ ಬಾಗಿಲು ಓಯ್ 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 ಸೂಪರ್. ಆಯ್ತು ಆಯ್ತು ಕೂಡ ಶಿಕ್ಷಕರ 1776ನೇ ಇಸ್ವಿ ಇಲ್ಲಿ ಆದಿಶಂಕರಾಚಾರ್ಯರು ವಿದ್ಯಾಸಾಗರ ಸ್ವಾಮೀಜಿಯವರು ಈ ಅಮ್ಮನಿಗೆ ಆವಣಿಯಲ್ಲಿ ಒಂದು ಮಹತ್ವವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರು 1800ರಿಂದ ಈಚೆ ಅವರಿಗಿಂತ ಮುಂಚೆಯಾಗಿ ಈ ಅಮ್ಮನ ಕೃಷ್ಣ ಸ್ವಾಮೀಜಿಗಳು ಆಶೀರ್ವಾದ ಕೊಟ್ಟು ಈ ಅಮ್ಮನಿಗೆ ಆವಣಿ ಬರಮಾಡಿಕೊಳ್ಳೋಕ್ಕೆ ಬ್ರಹ್ಮರಥೋತ್ಸವದಲ್ಲಿ ಮುಂದೆ ಈ ಅಮ್ಮನು ಮುಂದೆ ಪೂಜೆ ಎಮ್ಮದು ಹಿಂದೆ ಪೂಜೆ ಆಯಮ್ಮದು ಈ ಅಮ್ಮನ ಮುಂದೆ ಹೋಗ್ತಾ ಇದ್ರೆ ಬ್ರಹ್ಮರಥ ಹಿಂದೆನೇ ಬರ್ತಾ ಇರ್ತದೆ. ಈ ಅಮ್ಮನ ಮಹಿಮೆ ಈ ತಾಲೂಕಲ್ಲೇ ಬಹಳಷ್ಟು ದೊಡ್ಡದಾಗಿದೆ. ನಾನು ಡಾಕ್ಟರ್ ಹರಿನಾಥ್ ಅಂತೇಳಿ, ನಮ್ಮ ತಂದೆಯವರು ಸಲೇಗೌಡರು, ಅವರ ತಂದೆಯವರು ವೆಂಕಟರಾಮೇಗೌಡರು ಅಂತ ಇಲ್ಲಿ ಗೌಡರಾಗಿದ್ದಾರೆ. ಈ ದೇವತೆ ನಮ್ಮ ಗ್ರಾಮ ದೇವತೆ. ಪೂರ್ವರ ಕಾಲದಿಂದ ಈ ತಾಯಿ ನಮ್ಮ ಹಳ್ಳಿಯಲ್ಲಿ ನೆಲೆಸಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಭಾಗ್ಯ. ತಾಯಿಗೆ ಒಂದು ಸೇವೆ ಮಾಡೋದಕ್ಕೆ ಇಲ್ಲಿ ಜಾತ್ರೆ ನಡೀತಾ ಇರೋದು ನಮ್ಮ ಒಂದು ಪವಿತ್ರವಾದ ಒಂದು ಸಂದರ್ಭ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಊರವರೆಲ್ಲ ದೊಡ್ಡವರು ಎಲ್ಲ ಸೇರಿ ಈ ಜಾತ್ರೆಯನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಪವಿತ್ರತೆ ನಾವೆಲ್ಲ ಕಾಪಾಡ್ಕೋಬೇಕು, ನಮ್ಮ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಆದ್ದರಿಂದ ಇದು ಒಂದು ಪೂರ್ವ ಕಾಲದಿಂದ ಬಂದಿರೋ ಒಂದು ಆಚರಣೆ. ಇದನ್ನು ಹುಟ್ಟಲು ಅಂತ ಕರೀತಾರೆ. ಇಲ್ಲಿ ತೆಂಗಿನಕಾಯಿ ಹೊಡೆತ ಆಗುತ್ತೆ. ಸೊ ನಮ್ಮ ಮನೆತಂದವರು ಗೌಡರು ಮನೆತಂದವರು ಆಗಿರೋದ್ರಿಂದ ಆ ತಾಯಿಗೆ ಇಲ್ಲಿ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಿ ಇದನ್ನು ಚಾಲನೆ ಕೊಡೋದು ನಮ್ಮ ಮನೆಯವರಿಗೆ ಬಂದಿದೆ ಅಂತ ಪೂರ್ವಿಕರು ಈ ದೊಡ್ಡವರೆಲ್ಲ ಹೇಳೋದ್ರಿಂದ ನಮ್ಮ ಒಂದು ಭಾಗ್ಯ ಇದು. ಈ ತಾಯಿಗೆ ಬಂದು ಒಂದು ಸಣ್ಣ ಸೇವೆ ಮಾಡೋದು ಇದು ನಿಜವಾದ ನಮ್ಮ ಭಾಗ್ಯ. ಹಾಗಾಗಿ ಇಲ್ಲಿ ವರ್ಷ ಎವ್ರಿ ಇಯರ್ ನಾವು ಬಂದು ಒಂದು ತಾಯಿಗೆ ಪೂಜೆ ಮಾಡಿ ಇದು ಚಾಲನೆ ಕೊಡೋದಕ್ಕೆ ಇವರೆಲ್ಲ ಅನುಮತಿ ಇದೆ. ಸೊ ಆದ್ದರಿಂದ ನಾವು ಇದೊಂದು ಭಾಗ್ಯ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಬೆಳಿಬೇಕಾದ್ರೆ ಆ ಎಮ್ಮ ಇರುವಂಥ ಜಾಗ ಕೊಟ್ಟು ಇವತ್ತು ಈ ಉಟ್ಲು ತೇರನ್ನು ಬಂದು ಚಾಲ್ತಿ ಕೊಡುವಂಥ ನಮ್ಮ ಜನಕ್ಕೆ ನಮ್ಮ ಗೌಡರು ಇವತ್ತು ನಾವು
ಎಲ್ಲ ಭಕ್ತಾಂತರು ಬಂದು ಒಂದೊಂದು ಸೇವೆ ಮಾಡ್ತಾ ಇದ್ದಾರೆ. ಸಲ್ಲಾಪುರಕ್ಕೆ ಒಂದೊಂದು ಸೇವೆ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನಕ್ಕಾಗಲಿ, ಮಹಾಕಾರಣಕ್ಕಾಗಲಿ, ಇವು ಉತ್ತಮವಾದ ಇವಾಗ ನಮ್ಮ ಆಲೂರು ಚಿನ್ನನವರು ಈಸ್ಕೊಟ್ರು. ಆದರೆ ಇವಾಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನೆನ್ನೆ ನಾವು ಉತ್ತಮ ನಿಂತಿದ್ದು, ನೆನ್ನೆ ಎಲ್ಲ ಜನ ನಾವು ಒಂದು 500 ಜನ ಸೇರಿದ್ವಿ. ಅವತ್ತು ನಮ್ಮ ಗೌರವ ಬಗ್ಗೆ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಬಗ್ಗೆ ಅವ್ರನ್ನ ಕೇಳಿ ಅವರು ಅನುಮೋದನೆ ತಕ್ಕೊಂಡು ಅವರೇ ಇದನ್ನು ರೆಡಿ ಮಾಡಿಕೊಡ್ಬೇಕು ನಮ್ಮ ಊರಿಗೆ ಅಂದ್ಬಿಟ್ಟು ಹೇಳಿದ್ದೀವಿ. ಅವ್ರಿಗೆ ಇವತ್ತು ಆಶೀರ್ವಾದ ಕೊಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಗೌರವರು, ನಮ್ಮ ಯಜಮಾನರು, ನಮ್ಮ ದೇವಸ್ಥಾನ ಮುಖ್ಯವಾದ ಇವರು ನಮ್ಮ ಮನೇಲಿ ಹಿರಿಯರಿದ್ದಾರೆ 3 ಜನ ದೊಡ್ಡವರು. ಆದರೆ ಎಷ್ಟು ದೊಡ್ಡವರಾದ್ರೂ ಈ ಒಪ್ತಿ ಆಗಬೇಕಾದ್ರೆ ಅವ್ರದ್ದೇ ಕಾರಣ. ನಾನು ಸುಮಾರು ಒಂದು 3-4 ವರ್ಷದಿಂದ ದೇವಿಯ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಊರಿನ ಜನರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಆ ದೇವಿಯ ಸೇವೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಊರಿನ ಜನರು ಎಲ್ರಿಗೂ ಅವರ ಎಲ್ರಿಗೂ ಹೊಂದುತ್ತಾ ದೇವಿಯ ಆಶೀರ್ವಾದ ಎಲ್ರಿಗೂ ಸದಾಕಾಲ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಈ ವರ್ಷದಿಂದ ಪ್ರತಿ ವರ್ಷವೂ ಸೇವೆ ಮಾಡೋದಕ್ಕೆ ಪ್ರತಿ ವರ್ಷವೂ ಹೂವಿನ ಅಲಂಕಾರ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಮಾಡ್ತೀನಿ. ಮುರಿಬೇಕಾದ್ರೆ ಮುರಿಕೆ ಆಗ್ತಾ ಇಲ್ಲ. ಅಷ್ಟೊಂದು ಮಾತಾಡಿ ಹೋಗಿದ್ದಾರೆ ಅಂದರೆ ನನಗೆ ಖುಷಿ ಆಯಿತು. ಇವತ್ತು ನಾವು ಬರ್ತಾ ಇಲ್ಲ. ನಿಮ್ಮೂರಾಗ ಬಂದು ಕೇಳಿದೆ ಏನು ಕೆಲಸ ಮಾಡ್ತಿದ್ದೆ ಅಂದರೆ ಅನ್ನದಾನ ನಮಗೆ ಸ್ವಲ್ಪನೇ ಬಂದಿದೆ. ಬಂದಿಲ್ಲ. ಏನು ಬೇಕು ಏನು ಬೇಡ, ನಮಗೆ ಬೇಕು 5 ವರ್ಷ ಬೇಕಾಗುತ್ತೆ, 2 ವರ್ಷ ನಮ್ಗೆ ಬರ್ತಾ ಇದೆ. ನಮ್ಮ ಹೆಸರು ಪ್ರಭಾಕರ್ ಅಂತ ಹೇಳ್ಬಿಟ್ಟು ನಾವೊಬ್ಬ JDS ಕಾರ್ಯಕರ್ತರು, ಚೇಂಡಳ್ಳಿ. ಸಮೃದ್ಧಿ ಮಂಜುನಾಥ್ ಅಣ್ಣ ನಮಗೊಂಥರ ಅಣ್ಣ ಇದ್ದಂಗೆ. ಅವರು ಮಾಡೋ ಕೆಲಸಗಳು ಅವೆಲ್ಲ ನೋಡಿಕೊಂಡು ನಾವು ನಮಗೂ ಒಂದು ಸ್ವಲ್ಪ ಇದಾಗಿ ಸ್ಫೂರ್ತಿಯಾಗಿ ನಾವು ಸಣ್ಣ ಪುಟ್ಟ ಕೆಲಸಗಳು, ಯಾಕಂದರೆ ಇವತ್ತು ಏನೇ ಹೋಗಲಿ ಏನೇ ಬರಲಿ, ಒಬ್ಬ ಯುವಕರಾಗಲಿ ಇನ್ನೊಬ್ಬರಾಗಲಿ ಹೋದರೆ ಯಾವುದಕ್ಕೂ ಇಲ್ಲ ಅಂತೇಳ್ಬಿಟ್ಟು ಹೇಳೋಣ. ಆ ಥರ ಅವರು ಯಾವ ಥರದಿಂದ ಬಂದರು ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಿರೋದೆ, ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ. ಅವೊಂಥರ ಯೂತ್ ಐಕಾನ್. ಸೊ ಅವ್ರು ನೋಡಿ ಅವ್ರ ಸ್ಫೂರ್ತಿನೇ ನಮ್ಗೆ. ನಾವು ಈ ಥರ ಕೆಲಸಗಳು ಮಾಡಬೇಕಂದ್ರೆ ಅವರೇ ನಮ್ಮ ಸ್ಫೂರ್ತಿ. ಇಷ್ಟೇ. ಇಂಥ ಹಿರಿಯರು, ಇಂಥ ನಮ್ಮ ಸ್ನೇಹಿತರು ಇವೆಲ್ಲ ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಬಟ್ ನಮ್ಮ MLA ಅವರು ಇದಕ್ಕೆಲ್ಲ ತುಂಬ ಸ್ಫೂರ್ತಿ ನಮಗೆ. ಇಂಥ MLAಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ. ಇನ್ನೊಂದು, ನಮ್ಮ ಮುಳುಬಾಗ್ಲಲ್ಲಿ ಆಲಂಗೂರು ಶ್ರೀನಿವಾಸ ಅಣ್ಣ ಬಿಟ್ಟರೆ ಈ ವಿಧಾನಸೌಧದಲ್ಲಿ ಯಾರು ಧ್ವನಿ ಎತ್ತು ಮಾತಾಡ್ದಾರೆ ಇಲ್ಲ ಇದುವರೆಗೂ. ಇದು ನಮ್ಮ ಸಮೃದ್ಧಿ ಮಂಜಣ್ಣನೇ ಇದೆ ವಿಧಾನಸೌಧದಲ್ಲಿ. ನಾವು ಇದುವರೆಗೂ ಕೇಳ್ತಾ ಇರೋದು, ನಾವು ಆಲಂಗೂರು ಶ್ರೀನಿವಾಸನಿಗೂ ನಾವು ಓಟ್ ಹಾಕಿಲ್ಲ, ಆದರೆ ಅಲ್ಲಿಂದನೂ ನೋಡ್ತಾ ಇದ್ದೀವಿ. ಅವ್ರು ಬಿಟ್ಟರೆ ಫಸ್ಟ್ ಇದೆ ವಿಧಾನಸೌಧದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಂದ ಧ್ವನಿ ಎತ್ತಿರೋದಂದ್ರೆ ನಮ್ಮ ವಿಧಾನಸೌಧದಲ್ಲಿ ಸಮೃದ್ಧಿ ಮಂಜಣ್ಣ ಅಂತ. ಇಲ್ಲ ನಮ್ಮನ್ನೆಲ್ಲ ನೀವು ಇಡೀ ತಾಲೂಕನ್ನೇ ಕೇಳ್ಕೊಳ್ರಿ. ಖುಷಿ ಆಗ್ತಾ ಇದೆ. ಹಂಗೆ ಖುಷಿ ಆಗ್ತಾ ಇದೆ ನಮಗೆ. ಅವರು ಒಂದು ಸ್ಫೂರ್ತಿ ಆಗ್ತದೆ. ಇವತ್ತು CNDಯಲ್ಲಿ ನಮ್ಮ ದೇವರಸನ ಪಂಚಾಯತಿ ನಾವು ನಮ್ಮ ಪಾರ್ಟಿ ಅವರು ಹೇಳ್ತಾರಲ್ಲ ನಮ್ಮ ಸಮೃದ್ಧಿ ಮಂಜುನಾಥ್ ಅಂದ್ಬಿಟ್ಟು. ಆದರೆ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ವಿಧಾನಸೌಧದಲ್ಲಿ ಪ್ರತಿಯೊಂದು ಮಾತು ಕೇಳುವಂಥದ್ದು, ವಾಯ್ಸ್ ಬರುವಂಥದ್ದು, ಅಲ್ಲಿ ಶಬ್ದ ಮಾಡುವಂಥವರು ನಮ್ಮ ಸಮೃದ್ಧಿ ಮಂಜಣ್ಣವರು. ನಮ್ಮ ಒಂದು JDSನಿಂದ ಇವತ್ತು ನಮ್ಮ ತಾಲೂಕಿನ 15 ವರ್ಷ ನಾವು ಅನುಭವಿಸಿದ್ದೀವಿ, ವನವಾಸ ಹೋಗಿದ್ದೀವಿ. ಈ ಒಂದು 5 ವರ್ಷದಲ್ಲಿ ನಮಗೆ ಒಂದು ಖುಷಿ ಥರ ಬರ್ತಾ ಇದೆ. ಅದು ನಮ್ಮ ಯುವಕರವರು. ಇಂಥ ಯುವಕರು ಅಂಥವ್ರ ಮೇಲೆ ಕಣ್ಣಾಕಿದ್ರೆ ನೆಕ್ಸ್ಟು ಒಂದು ಫ್ಯೂಚರ್ಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಭರವಸೆ ಇದೆ, ವಿಶ್ವಾಸ ಇದೆ. ಇವತ್ತು ನಮ್ಮ ಕೀಲುವಳ್ಳಿ ಸಲ್ಲಾಪುರಮನ ನಾಳೆ ಆಮ್ನಿ ಜಾತ್ರೆಗೆ ಹೋದರೆ ಅವರು ಹತ್ತಾರೆ.
ಭುಜ ಮೇಲೆ ಹತ್ಕೊಂಡು ಹೋಗ್ತಾರೆ, ಅಷ್ಟು ದೂರ ಹೋಗ್ತಾರೆ. ಯಾಕೆಂದರೆ ನಾನು MLA ಅನ್ನೋದು ಬಿಟ್ಟು ನಮ್ಮ ಒಂದು ರೈತರ ಪರವಾಗಿ, ನಮ್ಮ ಯುವಕರ ಪರವಾಗಿ ಭುಜ ಮತ್ತು ಆಯಮ್ಮನ ಹತ್ಕೊಂಡು ಹೋಗ್ತಾರೆ ಅಂತ ಒಂದು ನಮ್ಮ ಮಂಜುನಾಥನವರು ಇವತ್ತು ಬರಬೇಕಾಗಿತ್ತು. ಏನೋ ಕಾಡಾನಿಂದ ಬರೋಕ್ಕಾಗಲಿಲ್ಲ. ಆದರೆ ಅವರು ಈ ಸಲ್ಲಾಪುರಂ ಅಂದರೆ ತುಂಬ ಆಸೆ ಇದೆ. ಇವತ್ತು ಪುಣ್ಯಗೆ ಇಲ್ಲಿದ್ದಾರೆ, ಅಮಾವಾಸ್ಯೆ ನಾಳೆ ತೇರ್ಕೊ ಹೋಗ್ತಾರೆ, ರಥೋತ್ಸವ ಅವತ್ತು ಅವರು ಬಂದು ಸಲ್ಲಾಪುರಮನ್ನು ಮುಟ್ಟಿ ಅವರು ಎತ್ಕೊಂಡು ಸಲ್ಲಾಪುರಮನ್ನು ಎತ್ಕೊಂಡು ಹೋಗ್ತಾರೆ, ಎತ್ತುತ್ತಾರೆ. ಎಲ್ಲ ಖುಷಿಯಾಗಿ ಬಂದು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯ ಒಂದು ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಳ್ಳಿ ಅಂದ್ಬಿಟ್ಟು ಹೇಳ್ತಾ ನಮ್ಮ ಕೀರೋಳಿ ಪರವಾಗಿನಿಂದ ಸಲ್ಲಾಪುರಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಸಲ್ಲಾಪುರ.